ಇನ್ನು ರಾಜ್ಯದಲ್ಲಿ ಇಷ್ಟೆಲ್ಲ ಕಾವೇರಿ ಕಿಚ್ಚು ಭುಗಿಲು ಹೇಳ್ತಾ ಇದೆ. ಇದರ ನಡುವೆ ಈಗ ಕಾವೇರಿ ಜಲನಯನ ಪ್ರದೇಶಗಳಲ್ಲಿ ಭರ್ಜರಿ ಮಳೆ ಆಗ್ತಾ ಇದೆ. ಇದೊಂಥರ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಸಂಕಷ್ಟದ ಸಮಯದಲ್ಲಿ ನೆರವಿಗೆ ಬಂದಿದ್ದಾನೆ ವರುಣದೇವ. ಕಬಿನಿ, ಹಾರಂಗಿ ಜಲಾಶಯಗಳು ಬಹುತೇಕ ಭರ್ತಿ ಆಗ್ತಾ ಇದ್ದಾವೆ. ತಮಿಳುನಾಡು ನೀರಿನ ಲೆಕ್ಕ 4 ದಿನಗಳಲ್ಲಿ ಬಹುತೇಕ ಚುಕ್ತ ಆಗ್ತಾ ಇದೆ. ಆರಂಗಿಯಿಂದ 19,000 ಕ್ಯೂಸೆಕ್ ನೀರು ಬಿಡುಗಡೆ ಆಗ್ತಾ ಇದೆ. ಉಭಯ ರಾಜ್ಯಗಳಲ್ಲಿ ಕಾವೇರಿ ಕಿಚ್ಚು ಹಾಗಾದ್ರೆ ಶಮನ ಆಗತ್ತಾ? ರಾಜ್ಯದಲ್ಲಿ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ದೊಡ್ಡ ಆಕ್ರೋಶ, ಎಷ್ಟು ದೊಡ್ಡ ಪ್ರತಿಭಟನೆ, ಹೋರಾಟ ನಡೀತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರನ್ನ ಹರಿಸ್ಕೂಡ್ದು ಅನ್ನುವಂತಹ ಒಂದು ಆಕ್ರೋಶವನ್ನ ಒಂದ್ ಕಡೆ ರೈತರು, ಇನ್ನೊಂದು ಕಡೆ ಕನ್ನಡ ಪರ ಹೋರಾಟಗಾರರು, ಇನ್ನೊಂದು ಕಡೆ ವಿಪಕ್ಷಗಳು ಎಲ್ಲರೂ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ಇದರ ನಡುವೆ ಇವತ್ತು ಸರ್ವಪಕ್ಷದ ಸಭೆ ಇದೆ. ಅದ್ರ ಜೊತೆಗೆ ವರುಣದೇವ ಎಲ್ಲೋ ಒಂದು ಕಡೆ ಕೃಪೆ ತೋರಿದ್ದಾನೆ. ಎಲ್ಲ ಕಡೆ ಮಳೆ ಬರ್ತಾ ಇದೆ, ನದಿ ಭರ್ತಿ ಆಗ್ತಾ ಇದೆ, ಜಲಾಶಯಗಳು ಭರ್ತಿ ಆಗ್ತಾ ಇದ್ದಾವೆ. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಸೊ ಇದೆಲ್ಲ ಗಮನಿಸಿಕೊಂಡು ಇವತ್ತು ಸರ್ವಪಕ್ಷ ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಯಾಕಂತ ಹೇಳಿದ್ರೆ ಕಾನೂನಿನ ವಿಚಾರಗಳೇನಿದೆ ಅದನ್ನ ಬಿಟ್ಟು ಸ್ವತಃ ನಿರ್ಧಾರ ತೆಗೆದುಕೊಳ್ಳೋದಕ್ಕಾಗಲ್ಲ. ಈ ಒಂದು ವಿಚಾರದಲ್ಲಿ ಕಾನೂನನ್ನ ಪಾಲನೆ ಮಾಡಬೇಕಾಗತ್ತೆ. ಸೊ ಅದ್ರ ಜೊತೆಗೆ ರೈತರ ಒಂದು ಪರ, ಕನ್ನಡ ಪರ ಹೋರಾಟಗಾರರ ಪರ, ಎಲ್ಲರ ಪರ ನಿಂತ್ಕೋಬೇಕಾಗತ್ತೆ ಸರ್ಕಾರ. ಎಲ್ಲವನ್ನ ಗಮನದಲ್ಲಿಟ್ಕೊಂಡು ಇವತ್ತು ಒಂದು ಸಭೆಯನ್ನ ಮಾಡಿ ಸುದ್ದಿಗೋಷ್ಠಿಯನ್ನು ನಡೆಸಿ ಇಡೀ ಕರ್ನಾಟಕ ಜನರಿಗೆ ಯಾವ ರೀತಿಯ ಒಂದು ಮಾಹಿತಿಯನ್ನ ಸರ್ಕಾರ ಕೊಡುತ್ತೆ ಅನ್ನೋದನ್ನ ಕೂಡ ನಾವು ಕಾದು ನೋಡಬೇಕಾಗಿದೆ. ಸೊ ಒಟ್ಟಿನಲ್ಲಿ ಈಗ ಎಲ್ಲೋ ಒಂದು ಕಡೆ ಕರ್ನಾಟಕಕ್ಕೆ ಗುಡ್ ನ್ಯೂಸ್ ಸಿಗ್ತಾ ಇದೆ. ಜೋರಾಗಿ ಮಳೆ ಬರ್ತಾ ಇದೆ. ಕಾವೇರಿ ಜಲನಯನ ಪ್ರದೇಶಗಳಲ್ಲಿ ಭರ್ಜರಿ ಮಳೆ ಆಗ್ತಾ ಇದೆ. ನದಿ ತುಂಬಿ ಹರಿತಾ ಇದೆ, ಜಲಾಶಯಗಳು ಭರ್ತಿ ಆಗ್ತಾ ಇದ್ದಾವೆ. ಎಲ್ಲೋ ಒಂದು ಕಡೆ ಖುಷಿ ಇದೆ. ಕಾವೇರಿ ನೀರಿನ ವಿವಾದ ಏನಿದೆ ದಿನದಿಂದ ದಿನಕ್ಕೆ ತೀವ್ರವಾಗ್ತಿದ್ದ ಸಮಯದಲ್ಲೇ ಈಗ ಪ್ರಕೃತಿಯೇ ಎರಡೂ ರಾಜ್ಯಗಳಿಗೆ ಕೊಂಚ ನೆಮ್ಮದಿಯ ಸುದ್ದಿಯನ್ನ ನೀಡಿದಂತಾಗಿದೆ. ಕಾವೇರಿ ಜಲನಯನ ಪ್ರದೇಶದಲ್ಲಿ ಸುರಿತಿರ್ತಕ್ಕಂಥ ಒಂದು ಭರ್ಜರಿ ಮಳೆ ಜಲಾಶಯಗಳಿಗೆ ಭಾರಿ ಪ್ರಮಾಣದ ನೀರನ್ನ ಹರಿಸಿ ತರ್ತಾ ಇದ್ದು ಕಾವೇರಿ ವಿವಾದಕ್ಕೂ ಕೂಡ ಒಂದು ಹಂತದಲ್ಲಿ ತಾತ್ಕಾಲಿಕ ನೆಮ್ಮದಿ ಸಿಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ